ಇವತ್ತು ಬಿರುಮಳೆ ಗುಡ್ಡೆಯಲ್ಲಿ ಲೈಟ್ನಿಂಗ್ ಅರೆಸ್ಟರ್ನ ಅಳವಡಿಕೆ ಆಗಿದೆ. ಅದರ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು ಇಂಪ್ಲಿಮೆಂಟ್ ಮಾಡಿರುವಂತಹ ಲೈಟ್ನಿಂಗ್ ಅರೆಸ್ಟರು ESC ಟೆಕ್ನಾಲಜಿ ಮುಖಾಂತರ ಅಳವಡಿಕೆ ಮಾಡಿರುವಂತಹ ಲೈಟ್ನಿಂಗ್ ಅರೆಸ್ಟರ್. ESC ಅಂದ್ರೆ ಅರ್ಲಿ ಸ್ಟ್ರೀಮರ್ ಎಮಿಷನ್. ಅರ್ಲಿ ಅಂದ್ರೆ ಮುಂಚಿತವಾಗಿಯೇ, ಯಾವುದೇ ಅವಘಡ ಆಗುವ ಮುಂಚೆ ಅಥವಾ ಮೋಡಗಳ ಕೊಲ್ಯೂಷನ್ ಆಗುವ ಮುಂಚಿತವಾಗಿಯೇ ಗೊತ್ತಾಗುವ ಡಿಟೆಕ್ಟ್ ಮಾಡುವಂತಹ ಒಂದು ಲೈಟ್ನಿಂಗ್ ಅರೆಸ್ಟರು. ಸ್ಟ್ರೀಮರ್ ಅಂತ ಹೇಳಿದ್ರೆ, ಈಗ ಮೋಡಗಳು ಸೇರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಯಾನಿಕ್ ವೇ ಕ್ರಿಯೇಟ್ ಆಗ್ತದೆ. ಎಲ್ಲ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ ಸೇರಿ ಅಯಾನಿಕ್ ಪಾತ್ವೇ. ಬೇಸಿಕ್ ಆಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಈ ಮಿಂಚು ನಮ್ಮ ಭೂಮಿಗೆ ಬರುವಂತಹ ದಾರಿಗೆ ನಾವು ಸ್ಟ್ರೀಮರ್ ಅಂತ ಹೇಳ್ತೀವಿ. ಯಾವ ದಾರಿ ಮುಖಾಂತರ ನಮ್ಮ ಭೂಮಿಗೆ ಇಂಪ್ಯಾಕ್ಟ್ ಆಗ್ತದೆ ಆ ದಾರಿಯನ್ನ ಸ್ಟ್ರೀಮರ್ ಅಂತ ಹೇಳ್ತೀವಿ. ಎಮಿಷನ್ ಅಂತ ಹೇಳಿದ್ರೆ ಆ ಲೈಟ್ನಿಂಗ್ ಅರೆಸ್ಟರ್ ಕೊಡುವಂತಹ ಎಲೆಕ್ಟ್ರಿಕಲ್ ಫೀಲ್ಡ್. ಸೊ ESE ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಆ ಲೈಟ್ನಿಂಗ್ ಅರೆಸ್ಟರ್ ಕಾರ್ಯನಿರ್ವಾಹ ಮಾಡ್ಲಿಕ್ಕಿದೆ. ಸೊ ಅದು ನಡೆಯುವುದು ಯಾವ ತರ ಅಂತ ಹೇಳಿದ್ರೆ, ಅದರ ಆಪರೇಷನಲ್ ಟೈಮ್ 0.6 ಮೈಕ್ರೋ ಸೆಕೆಂಡ್. 1 ಸೆಕೆಂಡ್ ಹೇಗಿದೆ, ಅದರ 0.6 ಮೈಕ್ರೋ ಸೆಕೆಂಡ್ಗೆ ಅದರ ರಿಯಾಕ್ಷನ್ ಟೈಮ್ ಇದೆ. ಮತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಉಂಡೆ ತರ ಒಂದು ಸ್ಟ್ರಕ್ಚರ್ ಇದೆ. ಸೊ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಈಗ ಮೋಡಗಳು ಯಾವಾಗ ಕೂಡ್ತದೆ, ನಮ್ಮ ಸುತ್ತಮುತ್ತ ಇರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದಾಗಿ ಆ ಚಾರ್ಜ್ ಅನ್ನ ಡೆಪಾಸಿಟ್ ಮಾಡಿರ್ತದೆ. ಆ ರೌಂಡ್ ಸ್ಟ್ರಕ್ಚರ್ ನ ಮೇಲ್ಗಡೆ ಒಂದು ಆಂಟೆನಾ ತರ ಇದೆ. ಆ ಆಂಟೆನಾಗೆ ಹೆಸರು ಏರ್ ಟರ್ಮಿನಲ್ ಅಂತ. ಸೊ ಏರ್ ಟರ್ಮಿನಲ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆ ಕೆಳಗಡೆ ಇರುವಂತಹ ಗೋಲು ಆ ಸೇರಿರುವಂತಹ ಎನರ್ಜಿಯ ಮುಖಾಂತರ, ಮತ್ತೆ ಇನ್ನೊಂದು ಆ ಲೈಟ್ನಿಂಗ್ ಅರೆಸ್ಟರ್ ಆಪರೇಷನ್ ಆಗುವುದು ಮೋಡಗಳು ಸೇರಿದಾಗ ಮಾತ್ರ. ಯಾವುದೇ ತರಹದ ಕರೆಂಟ್ ಅದಕ್ಕೆ ಅವಶ್ಯಕತೆ ಇಲ್ಲ. ಅದರ ಒಳಗಡೆ ಇರುವಂತಹ ಸಿಸ್ಟಮ್ ಅಲ್ಲಿ ಮೋಡಗಳು ಸೇರಿ ನಮ್ಮ ಸುತ್ತಮುತ್ತದ ಎನ್ವಿರಾನ್ಮೆಂಟ್ ಯಾವಾಗ ಚೇಂಜ್ ಆಗ್ತದೆ ಅವಾಗ ಮಾತ್ರ ಆನ್ ಆಗುವಂತದ್ದು. ಇಲ್ದಿದ್ರೆ ಅದು ಆ ಚಾರ್ಜ್ ಅನ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ತಾ ಇಡ್ತಾ ಇರ್ತದೆ. ಸೊ ಆ ಸ್ಟೋರ್ ಮಾಡಿರುವಂತಹ ಚಾರ್ಜ್ ಅನ್ನ ಆ ಏರ್ ಟರ್ಮಿನಲ್ ಕೊಟ್ಟು, ಏರ್ ಟರ್ಮಿನಲ್ ಮುಖಾಂತರ ಮೇಲೆ ನಮ್ಮ ಆಕಾಶದಲ್ಲಿ ಯಾವುದೇ ಕೊಲ್ಯೂಷನ್ ಆದ ಕೂಡಲೇ ಬೇಗನೆ ಡಿಟೆಕ್ಟ್ ಮಾಡಿ ಅದು ಬೀಳುವಂತಹ ಅಯಾನ್ ಪಾತ್ವೇಯನ್ನ ಬಿಟ್ಟು ಡೈರೆಕ್ಟ್ ಆಗಿ ಅದನ್ನ ಎಳ್ಕೊಂಡು ಗ್ರೌಂಡಿಗೆ ಕೊಡುವಂತಹ ಕೆಲಸವನ್ನು ನಾವು ಇಂಪ್ಲಿಮೆಂಟ್ ಮಾಡಿದಂತಹ ಲೈಟ್ನಿಂಗ್ ಅರೆಸ್ಟರ್ ಮಾಡ್ತದೆ. ಅದರ ಕವರಿಂಗ್ ರೇಡಿಯಸ್ ಇರುವುದು 107 ಮೀಟರ್. ನಾವು ಇಂಪ್ಲಿಮೆಂಟ್ ಮಾಡಿದ 107 ಮೀಟರ್ ರೇಡಿಯಸ್. ಸೊ 214 ಮೀಟರ್ ಡಯಾಮೀಟರ್ ಅಲ್ಲಿ ಆ ಕವರೇಜ್ ಅನ್ನು ಕೊಡುವಂತಹ ಕೆಲಸ ಆ ಲೈಟ್ನಿಂಗ್ ಅರೆಸ್ಟರ್ ಮಾಡ್ತದೆ. ಅದೇ ರೀತಿ ಅದನ್ನ ಅರ್ಥಿಂಗ್ ಕೊಟ್ಟಂತಹ ಮೆಟೀರಿಯಲ್ ಕೂಡ ನಾವು ಕಾಪರ್ ಅನ್ನು ಯೂಸ್ ಮಾಡಿದೀವಿ. ಕಾಪರ್ ನ 3 ಅರ್ಥಿಂಗ್ ರಾಡ್ 12 ಫೀಟ್ ಆಳದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಸೊ ESC ಮುಖಾಂತರ ಅಳವಡಿಕೆ ಮಾಡುವಂತಹ ಲೈಟ್ನಿಂಗ್ ಅರೆಸ್ಟರ್ ಬಿರುಮಲೆ ಗುಡ್ಡೆಯಲ್ಲಿ ಇಂದಿನಿಂದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಲೈಟ್ನಿಂಗ್ ಸ್ಟ್ರೈಕ್ ಕೌಂಟರ್ ಅಂತ ಒಂದು ಇಂಪ್ಲಿಮೆಂಟ್ ಡಿವೈಸ್ ಇದೆ. ನೀವು ಯಾವತ್ತು ಹೋಗಿ ಅಲ್ಲಿ ನೋಡಿದ್ರೆ ಎಷ್ಟು ಮಿಂಚನ್ನ ಅದು ಹಿಡಿದು ಗ್ರೌಂಡ್ ಮಾಡಿದಂತ ಕೌಂಟ್ ಕೊಡ್ತಾ ಇರ್ತದೆ. ಆ ಕೌಂಟಿನಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕೌಂಟ್ ಚೇಂಜ್ ಆಗದಿದ್ರೆ ನಮಗೆ ಕಂಪನಿಯವರಿಗೆ ರಿಪೋರ್ಟ್ ಮಾಡ್ಲಿಕ್ಕೂ ಆಗ್ತದೆ, ಆ ಮಾಡಿದಂತ ಮೆಷಿನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಟೆಕ್ನಾಲಜಿಯನ್ನ ಇಟ್ಕೊಂಡು ಲೈಟ್ನಿಂಗ್ ಅರೆಸ್ಟರ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಧನ್ಯವಾದಗಳು.